ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡರ ಹುಟ್ಟುಹಬ್ಬವನ್ನು ನಗರದ ಕೋಟೆ ಸರ್ಕಲ್ನಲ್ಲಿರುವ ಕೋಟೆ ಸೋಮೇಶ್ವರ ದೇವಾಲಯದಲ್ಲಿ ಆಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿಕೊಂಡರು. ಮೊದಲಿಗೆ ಕೋಟೆ ಸರ್ಕಲ್ನಲ್ಲಿರುವ ಸೋಮೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಹುಟ್ಟುಹಬ್ಬವನ್ನು ಆಚರಿಸಿ ಮಾತನಾಡಿದರು. ಮಂಡಲ ಅಧ್ಯಕ್ಷರಾದಂತಹ ಆನಂದಗೌಡರ 45ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಸೋಮೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ, ಹಾಗೆ ಈಗ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ಸಹ ವಿತರಣೆ ಮಾಡುತ್ತಾ, ಅಂಧ ಮಕ್ಕಳ ಶಾಲೆಗೆ ಹೋಗಿ ಅವ್ರಿಗೂ ಸಹ ಅಲ್ಲಿ ಅವ್ರಿಗೂ ಒಂದು ಸಿಹಿ ಹಂಚಿ ಈ ಒಂದು ಸರಳವಾಗಿ ಈ ಆಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಅವರು ಬೆಂಗಳೂರಲ್ಲೋ ಸಿಕ್ಕಲ್ಲೋ ಸಾವಿರಾರು ಜನ ಸೇರಿಸಿ ಆಚರಣೆ ಮಾಡ್ಬೋದಾಗಿತ್ತು. ಆದರೆ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಸಿಂಪಲ್ಲಾಗಿ ಒಂದು ಆಚರಣೆ ಮಾಡ್ಕೊಬೇಕಂತ ತೀರ್ಮಾನ ತಗೊಂಡು ಅವರು ಏನೇ ಆದ್ರೂ ನಮ್ಮ ಶಿಡ್ಲಘಟ್ಟಕ್ಕೆ ಬಂದಾಗಿಂದ 2023 ಇಸ್ವಿನಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು, ಪ್ರತಿ ದೇವಸ್ಥಾನಕ್ಕೂ, ಪ್ರತಿ ಮದುವೆಗಳಿಗೂ ಏನೇ ಒಂದು ಕಷ್ಟ ಸುಖದಲ್ಲೂ ಭಾಗಿಯಾಗಿ ಸುಮಾರು 3 ವರ್ಷಗಳಿಂದ ಕಾರ್ಯನಿರತರಾಗಿ ಇವತ್ತು ಮಂಡಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಆಯುಸ್ಸು, ಆರೋಗ್ಯ 101 ವರ್ಷ ಮೇಲ್ಪಟ್ಟವರು ಚೆನ್ನಾಗಿ ಬದುಕಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದು ಒಂದು ಸುತ್ತ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಆನಂದ. ಗ್ರಾಮಾಂತರ ಆನಂದಗಳಿಗೆ 45 ವರ್ಷ ತುಂಬಿ 46 ಸಿಗ್ತಾ ಇದೆ. ಅವರಿಗೆ ದೇವರು ಹೇಳ್ಕೊಂಡು ಸುಮ್ಮನೆ ಇದ್ದೀನಿ. ಅದೇ ಸಂದರ್ಭವಾಗಿ ಸೋಮೇಶ್ವರ ದೇವಾಲಯದಲ್ಲಿ ಆ ಪರಮಾತ್ಮನ ಮುಂದೆ ಆಶೀರ್ವಾದ ತಗೊಂಡು ನಮ್ಮೆಲ್ಲರ ಕಾರ್ಯಕರ್ತರ ಮುಂದೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಅದರಿಂದ ಈ ದಿನ ಅವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲ ಕೊಟ್ಟು 106 ವರ್ಷ ದೇವರು ಚೆನ್ನಾಗಿಟ್ಟಿರ್ಬೇಕು ನೆಮ್ಮದಿಗೆ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆನಂದಣ್ಣವ್ರಿಗೆ ಅವರ ಒಂದು ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಡಬೇಕಾಗಿ ಆನಂದಣ್ಣವರಿಗೆ ನಮಸ್ಕಾರ. ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ನಮ್ಮ ಹಿತೈಷಿಗಳು, ಹಿರಿಯರ ಸಮ್ಮುಖದಲ್ಲಿ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ದಿವಸ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಇವತ್ತಿನ ದಿವಸ ಈ ಒಂದು ಆಚರಣೆಯನ್ನು ಹಿರಿಯರ ಸಮ್ಮುಖದಲ್ಲಿ ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರ ಸಮ್ಮುಖದಲ್ಲಿ, ನಮ್ಮ ಹಿತೈಷಿಗಳ ಸಮ್ಮುಖದಲ್ಲಿ ಇವತ್ತಿನ ದಿವಸ ಸರಳವಾಗಿ ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಬೆಳಗ್ಗೆ ನಾವು ನಾಯಕನಹಳ್ಳಿಯ ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದವನ್ನು ತಗೊಂಡು, ಅದೇ ರೀತಿ ಇವತ್ತಿನ ದಿವಸ ಸೋಮೇಶ್ವರನ ದೇವಸ್ಥಾನದಲ್ಲಿ ಆ ಸೋಮೇಶ್ವರನ ಆಶೀರ್ವಾದವನ್ನು ತಗೊಂಡು ಮುಂದೆ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಹಣ್ಣು ಹಂಪಲುಗಳನ್ನು ಕೊಡೋದ್ರ ಮುಖಾಂತರ ಪ್ರತಿ ವರ್ಷವೂ ನಾನು ಅಂಧ ಮಕ್ಕಳೊಂದಿಗೆ ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀನಿ. ಈ ವರ್ಷವೂ ಸಹ ಅಂಧ ಮಕ್ಕಳ ಜೊತೆ ಆಚರಣೆ ಮಾಡಿ, ಹಾಗೆಯೇ ನಮಗೆ ಚಿಲಕ ನೇರಕ್ಕೆ ಹೋಗಿ ಎಲ್ಲರೂ ಸಹ ಅಲ್ಲೂ ಬಂದು ನಾವು ದೇವಸ್ಥಾನದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿದರೆ ಅಲ್ಲಿಗೂ ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಕಳೆದ ವರ್ಷ ಪ್ರತಿ ಹೋಬಳಿಯಲ್ಲೂ ಸಹ ನನ್ನ ಹುಟ್ಟುಹಬ್ಬವನ್ನು ಹಿತೈಷಿಗಳು, ಹಿರಿಯರು ಸಹ ಎಲ್ಲರೂ ಸೇರಿ ಪ್ರತಿ ಹೋಬಳಿಯಲ್ಲೂ ಸಹ ಆಚರಣೆ ಮಾಡಿದ್ರು. ಅವರಲ್ಲಿ ಈ ಬಾರಿ ನಾನೊಂದು ವಿನಂತಿಯನ್ನು ಮಾಡಿಕೊಂಡೆ, ದಯಮಾಡಿ ಎಲ್ಲ ನಮ್ಮ ರೈತ ಬಾಂಧವರು ಇರೋದರಿಂದ ನನ್ನ ಹುಟ್ಟುಹಬ್ಬ ಹಬ್ಬಕ್ಕೋಸ್ಕರ ಎಲ್ಲರೂ ಸಹ ಕೆಲಸಗಳನ್ನು ಬದಿಗೊತ್ತಿ ಬರ್ತಕ್ಕಂಥದ್ದು ಬೇಡ, ಸಿಂಪಲ್ಲಾಗಿ ಸರಳವಾಗಿ ದೇವಸ್ಥಾನದಲ್ಲಿ ಆಚರಣೆ ಮಾಡ್ಕೊಳ್ಳೋಣ, ಎಲ್ಲರೂ ಸಹ ಕೇಕ್ ಕಟ್ ಮಾಡೋದು ಬೇಡ ಅನ್ನೋದನ್ನು ವಿನಂತಿ ಮಾಡಿಕೊಂಡೆ. ಎಲ್ಲರೂ ಸಹ ತಮ್ಮದನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಒಂದು ದಿವಸ ಸರಳವಾಗಿ ಕೇಕ್ ಕಟ್ ಮಾಡೋದನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಅವ್ರನ್ನ ಕೇಕ್ ತಿಂದು
ಲಾಸ್ಟ್ ವರ್ಷದಲ್ಲಿ ಹುಟ್ಟುಹಬ್ಬದ ದಿವಸ ಒಂದು ವಾರ ನಾವು ಸಹ ಪೇಷಂಟ್ ಆಗಿಬಿಟ್ಟಿದ್ವಿ. ಸುಮಾರು 3-4 KG ಯಾರು ಕೊಟ್ಟರು ಬೇಡ ಅನ್ನೋಕ್ಕೆ ಆಗೋದಿಲ್ಲ. ಹಾಗಾಗಿ ಈ ವರ್ಷ ಅದನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ. ಎಲ್ಲರಲ್ಲೂ ಕ್ಷಮೆ ಇರಲಿ ಅಂತ ಹೇಳ್ತೀನಿ. ದಯಮಾಡಿ ಅದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಬೇಡ. ಎಲ್ಲರೂ ಸಹ ರೈತ ಬಾಂಧವರು ಇರೋದ್ರಿಂದ ಅವ್ರದ್ದೇ ಆದ ಕೆಲಸಗಳಿರ್ತದೆ. ಕರೆದಾಗ ಪಾಪ ಆನಂದಗೌಡರು ಹುಟ್ಟದಪ್ಪ ಅಂತೇಳಿ ಬಂದ್ಬಿಡ್ತಾರೆ. ಹಾಗಾಗಿ ಅವ್ರ ಕೆಲಸಗಳನ್ನ ಹಾಳು ಮಾಡೋದು ಬೇಡ ಅಂಥೇಳಿ ಈ ಬಾರಿ ಸರಳವಾಗಿ ಮಾಡ್ಕೊಳ್ಳೋಣ ಅಂಥೇಳಿ ನಿಶ್ಚಯ ಮಾಡಿದ್ದೀನಿ. ನನ್ನ ಈ ಒಂದು ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಶೀರ್ವಾದದೊಂದಿಗೆ ಅರ್ಥೈಸಿರ್ತಕ್ಕಂಥ ಎಲ್ಲ ನನ್ನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಉದ್ದಕ್ಕೂ ಹಿರಿಯರಿಗೂ ನನ್ನ ಹಿತೈಷಿಗಳಿಗೂ ಹಾಗೂ ವಿಶೇಷವಾಗಿ ನನ್ನ ಕಾರ್ಯಕರ್ತರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ನಂತರ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಶಾಲೆಯಲ್ಲಿ ಸಸಿ ನೆಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಶಾಲಾ ಆಡಳಿತ ವರ್ಗದವರಿಂದ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. ವಾಸವಿ ವಿದ್ಯಾಸಂಸ್ಥೆಗೂ ಹಾಗೂ ನಮಗೆ ಒಂದು ಒಂದು ಒಳ್ಳೆ ಸಂಬಂಧ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ನಾವಿಲ್ಲಿ ಮಕ್ಕಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥದ್ದು. ವಿಶೇಷ ರೀತಿಯಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಅದರ ಸವಿನೆನಪಿಗಾಗಿ ಒಂದು ಸಸಿಯನ್ನು ನೆಡ್ತಕ್ಕಂಥ ಕೆಲಸವನ್ನು ನಾವು ಎಲ್ಲ ಶಾಲಾ ಸಿಬ್ಬಂದಿಯೊಂದಿಗೆ ಸೇರಿ ಅದು ಮಕ್ಕಳೊಂದಿಗೆ ಸೇರಿ ಮಾಡ್ಕೊಳ್ತಾ ಬಂದಿದ್ದೀವಿ. ನನ್ನ ಒಂದು ಸೌಭಾಗ್ಯವೇ ಸರಿ. ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬದ ದಿವಸ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ನನ್ನನ್ನು ಇಲ್ಲಿ ಕರೆದು ಒಂದು ಸಸಿಯನ್ನು ನಡೆಯೋದ್ರ ಮುಖಾಂತರ ನನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿರ್ತಾರೆ. ಅವರಿಗೆ ಸದಾ ಋಣಿಯಾಗಿರ್ತೇವೆ. ವಿಶೇಷವಾಗಿ ರೂಪಶ್ರೀ ರಮೇಶ್ ಅವರು ಬೇರೆ ಕಾರ್ಯನಿಮಿತ್ತ ಅವರು ಬೆಂಗಳೂರಲ್ಲಿರೋದ್ರಿಂದ ಅವರು ಬೆಳಗ್ಗೆನೇ ನನಗೆ ಕರೆ ಮಾಡಿ ಹೇಳಿದ್ರು, ನಾನು ಬರಲಿಕ್ಕೆ ಆಗೋದಿಲ್ಲ, ನಿಮಗೆ ಆ ದೇವರು ಒಳ್ಳೆಯ ಆರೋಗ್ಯ ಆಯುಸ್ಸು ಕೊಡಲಿ ಅಂತೇಳಿ ಅಲ್ಲಿಂದಲೇ ನನಗೆ ಒಂದು ಆಶೀರ್ವಾದವನ್ನು ಮಾಡಿದ್ರು. ಹಾಗಾಗಿ ಈ ವಿದ್ಯಾಸಂಸ್ಥೆ ನಾನು ಹೇಳ್ದಂಗೆ ಬಡವರ ವಿದ್ಯಾಸಂಸ್ಥೆ, ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ವಿದ್ಯೆಯಲ್ಲಿ ಸಿರಿವಂತರನ್ನಾಗಿ ಮಾಡ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ಇದೆ. ಹಾಗಾಗಿ ಈ ವಿದ್ಯಾಸಂಸ್ಥೆಯನ್ನು ಕಂಡ್ರೆ ನಮಗೂ ಸಹ ವಿಶೇಷವಾದಂತಹ ಪ್ರೀತಿ. ಹಾಗಾಗಿ ಇವತ್ತು ದಿವಸ ನನ್ನ ಕರೆಸಿ ನನ್ನ ಹುಟ್ಟುಹಬ್ಬದ ದಿವಸ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಾನು ಸದಾ ಬಿಡ್ತೀನಿ ಅಂತೇಳಿ ನನ್ನ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನಂತರ ಸಿಕ್ಕಲ್ ಆನಂದಗೌಡರು ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿ ಮಾತನಾಡಿದರು.
ಅಭಿಮಾನಿಗಳೇ, ಪತ್ರಕರ್ತ ಬಂಧುಗಳೇ, ಇವತ್ತೇನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ, ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಂಧುಗಳೇ, ಒಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಹುಟ್ಟುಹಬ್ಬ ಮುಖ್ಯ. ಅದೇ ರೀತಿ ಪ್ರತಿಯೊಂದು ಹುಟ್ಟುಹಬ್ಬ ಕೂಡ ಒಂದು ಮೈಲಿಗಲ್ಲೇ ಆಗಬೇಕು. ಪ್ರತಿಯೊಬ್ಬರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾರೆ. ಆದರೆ ಪ್ರತಿಯೊಂದು ಬರ್ತ್ಡೇ ದಿವಸ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಬೇಕು ಅನ್ನೋದು ನನ್ನ ಆಸೆ. ಹೇಗೆ ಅಂತ ನೀವು ಕೇಳ್ಬೋದು. ಈ ದಿವಸದಲ್ಲಿ ಅನ್ನದಾನ ಇರಬಹುದು, ಬೇರೆ ದಾನಗಳೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಮಹತ್ವವನ್ನು ಕಳ್ಕೊಳ್ತಾ ಇದ್ದಾವೆ. ಇವತ್ತು ನಮ್ಮ ದೇಶ ಗಪ್ಪು ನಾರ್ತಾ ಇದೆ. ಅದಕ್ಕೆ ಇಂಥ ದಿನಗಳಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಅಥವಾ ಯಾವುದಾದ್ರೂ ಒಂದು ಕಲ್ಯಾಣಿಯಲ್ಲಿ ಕಾರ್ಯಕ್ರಮ, ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ, ಮತ್ತು ಬೇರೆ ಬೇರೆ ಎಲ್ಲಾದರೂ ಒಂದು ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಒಂದು ಸಣ್ಣ ಶೆಡ್ಡು ಸ್ಥಾಪಿಸೋದ್ರ ಮುಖಾಂತರ ಕಾಲೇಜ್ ಹುಡುಗರಿಗೆ ಅಥವಾ ಬೇರೆ ಬೇರೆ ವಯಸ್ಸಾದವರಿಗೆ ಮಳೆ ಬಂದಾಗ ಅಲ್ಲಿ ಒಂದು ಸ್ವಲ್ಪ ಕಾಲ ಕಳೆಯೋದಕ್ಕೆ ಅವಕಾಶ ಮಾಡಿಕೊಂಡು ಕೆಲಸಗಳನ್ನು ಮಾಡೋದು ಮುಂದುವರಿಸಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ. ಆನಂದಗೌಡರಿಗೂ ಕೂಡ ಅಂಥ ಒಂದು ಸೂಚನೆಯನ್ನು ನಾನು ಕೊಡ್ತಾ ಇದ್ದೀನಿ. ಅವ್ರು ಆವಾಗಲೇ ಹೇಳಿದ್ರು ನಾನು ಸ್ವಲ್ಪ ಬೈರಿ ಅಂತೇಳಿ. ಅದನ್ನು ಇಂಡೈರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಮನುಷ್ಯ 100 ವರ್ಷ ಬದುಕ್ತಾನೆ ಅಂತ ಒಂದು ನಂಬಿಕೆ, ಬದುಕಬಹುದು. ಆದರೆ ಈ ದೇಶದಲ್ಲಿ ನೀವು ನೋಡ್ರಿ, ಹೆಚ್ಚು ಹೆಸರು ಮಾಡಿರ್ತಕ್ಕಂಥವರು ಅಲ್ಪಾಯುಷಿಗಳೇ. ಅಲ್ಪಾಯುಷಿಗಳು ಯಾವ ರೀತಿ ತಮ್ಮ ಹೆಜ್ಜೆ ಗುರುತುಗಳನ್ನು ಇತಿಹಾಸದಲ್ಲಿ ಬಿಟ್ಟು ಹೋಗಿದ್ದಾರೆ ಯಾರೇ ಇರಬಹುದು. ಇತಿಹಾಸದಲ್ಲಿ ನೀವು ಭಗತ್ ಗುರು ಇರ್ಬೋದು, ರಾಜಗುರು ಇರ್ಬೋದು, ಸುಖದೇವ್ ಇರ್ಬೋದು, ಮದನ್ಲಾಲ್ ಧಿಂಗ್ರಾ ಇರಬಹುದು. ಇವರೆಲ್ಲ ದೇಶಕ್ಕೋಸ್ಕರ ಅನೇಕ ಜನ 19 ವರ್ಷ 20 ವರ್ಷಕ್ಕೆಲ್ಲ ಪ್ರಾಣ ಕೊಟ್ಬಿಟ್ರು. ಈ ರೀತಿ ಒಂದು ಜನರಿಗೆ ಸ್ಫೂರ್ತಿಯನ್ನು ಕೊಡಬೇಕು. ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆ ಬದುಕಿರೋ ಸ್ವಲ್ಪ ಸಮಯದಲ್ಲಿ ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ. ಆನಂದಗೌಡರು ಇವತ್ತು 44ನೇ ವರ್ಷದಿಂದ ಆಚರಿಸ್ಕೊತಾ ಇದ್ದಾರೆ. ಅವರು 100 ವರ್ಷಗಳನ್ನು ಆಯಸ್ಸು ಕೊಡಲಿ ದೇವರು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಲಿ, 10 ಜನಕ್ಕೆ ಉಪಯೋಗ ಆಗಲಿ ಅಂತದ್ದು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಇವತ್ತು ಒಂದು ಅನ್ನದಾನ ಅಥವಾ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲ ಎಲ್ಲ ಕೊಡ್ತಾ ಇದ್ದಾರೆ. ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಒಂದು ನೆರಳನ್ನು ಒದಗಿಸೋದು ಅಥವಾ ಹಳ್ಳಿಯಲ್ಲಿ ಯಾವುದೋ ಹಳ್ಳಿಗಾಟಿನಲ್ಲಿ ಇದೇ ಖರ್ಚನ್ನು ಒಂದು ಐಮಾಸ್ ಲೈಟ್ ಹಾಕ್ಸೋದು ಶಾಶ್ವತವಾಗಿರುತ್ತೆ. ನನಗೆ ಈ ಟೈಮಲ್ಲಿ ಒಂದು ಉದಾಹರಣೆ ಜ್ಞಾಪಕ ಬರುತ್ತೆ. ಪುಲ್ವಾಮಾ ದಾಳಿಯಾದಾಗ ಮಂಡ್ಯದ ಒಬ್ಬ ರಾಮು ಅಂತ ಒಬ್ಬ ಯೋಧ ದಿವಂಗತನಾದ. ನಿಮ್ಗೆಲ್ಲರೂ ಮಾತಿನವರು ಗೊತ್ತಿರುತ್ತೆ ರಾಮು ಅಂತ. ಆಗ ಒಂದು ವಾರದಲ್ಲಿ ಅದೇ ಊರಿನ ಒಬ್ಬ ತನುಶ್ರೀ ಅನ್ನೋ ಹೆಣ್ಮಗಳು ಅವ್ರ ತಂದೆಗೆ ಹೇಳಿದ್ರು, ಅಪ್ಪ ನನಗೊಂದು ಬರ್ತ್ಡೇ ಅಲ್ವಾ? ಹೌದು ಮಗಳೇ, ನೀನು ಬರ್ತ್ಡೇ ಎಷ್ಟು ಖರ್ಚು ಮಾಡ್ತೀಯಪ್ಪ? ಅಮ್ಮ ನಾವು ಮಿಡ್ಲ್ ಕ್ಲಾಸು, ಒಂದು 25,000 ಖರ್ಚು ಮಾಡ್ತೀನಮ್ಮ. ಡ್ಯಾಡಿ ನನ್ನ ಸಂತೋಷ ನಿನ್ಗೆ ಮುಖ್ಯ ಅಲ್ವಾ? ಹೌದು, ನಿನ್ನ ಸಂತೋಷನೇ ನನಗೆ ಮುಖ್ಯ. ಹಾಗಾದರೆ ಈ 25,000ನ ತಗೊಂಡೋಗಿ ರಾಮು ಅವ್ರ ಕುಟುಂಬ ಕೊಟ್ಬಿಡು, ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಿಸಿದ್ದಾರೆ. ನೇರ್ಪುವಲ್ಲಿ ಸುಮಾರು ಶಾಲೆಗಳಿಗೆ ಏನು ಬೋರ್ಡು ಮತ್ತು ಚೇರ್ಗಳನ್ನು ಅವರು ಹುಟ್ಟುಹಬ್ಬದ ದಿನವೇ ಕೊಟ್ಟಿದ್ವಿ. ಇವತ್ತು ದಿನವೂ ಕೆಲವೆಲ್ಲ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಹುಟ್ಟುಹಬ್ಬದ ದಿನ ಏನು ಮಾಡಿದ್ರು ಅಂತ ಹೇಳ್ಕೊಳಲ್ಲ. ಹಲವಾರು ಕೆಲಸಗಳು ಮಾಡಿದ್ದಾರೆ. ಬೋರ್ಡ್ ಕೊಟ್ಟಿದ್ದಾರೆ, ಚೇರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಅಭಿಮಾನಿಗಳು ಮಾತ್ರ ಗೊತ್ತಿರ್ತಕ್ಕಂಥವ್ರು ಅವ್ರ ದೃಷ್ಟಿನಲ್ಲಿ ಇನ್ನೂ ಹೇಳಲ್ಲ, ಏನೋ ಒಂದು ಮಾಡ್ತಾ ಇರ್ತಾರೆ. ನಂತರ ಶಿಡ್ಲಘಟ್ಟ ನಗರದ ಬಿಜೆಪಿ ಕಚೇರಿ ಸೇವಾ ಸೌಧದಲ್ಲಿ
ಕೇಕ್ ಕತ್ತರಿಸಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದರು. ಆನಂದಗೌಡರು ಅಭಿಮಾನಿಗಳಿಂದ ಸನ್ಮಾನವನ್ನು ಸ್ವೀಕರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಸಿಕಲ್ ಆನಂದಗೌಡರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ, ಸುರೇಂದ್ರಗೌಡ, ನಗರ ಬಿಜೆಪಿ ಅಧ್ಯಕ್ಷರಾದ ನರೇಶ್, ಗ್ರಾಮಾಂತರ ಮಂಡಲ್ ಉಪಾಧ್ಯಕ್ಷರಾದ ಅರಕೆರೆ ಮುನ್ರಾಜ್, ಮಂಜುಳಾ ಹಾಗೂ ಬಿಜೆಪಿಯ ಮುಖಂಡರಾದ ನಾರಾಯಣ ಸ್ವಾಮಿ ಹಾಗೂ ಬಿಜೆಪಿಯ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ.